ಭಾರ್ಗವ ಅಮ್ಮಯ್ಯ ನೇಮವನ್ನು ಕೊಡು ಮಾತು ಎಂದು ಕೇಳ್ತೀವಿ ಯಾಕಂತ ಹೌದು ಅಮ್ಮಯ್ಯ ಏನು ಕೇಳು ಏನು ಮಾತೆ ಮಗನೇ ಜಗದಿ ಮಹಾವೀರ ಗೆದ್ದು ಬರಬಲ್ಲೆ ಮಗನೇ ಅದು ಯಾವ ಶಕ್ತಿಯಿಂದ ಗೆದ್ದು ಬರಬೇಕು ಮಾತೆ ಏನು ಮಾತೆ ಕೇಳುವರು ಅಮ್ಮಯ್ಯ ಅದೇನು ಮಾತೆ ಅಮ್ಮಯ್ಯ ಬ್ರಹ್ಮ ಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರವನ್ನು ಒಲಿಸಿ ಪರಶುವನ್ನು ಪಡೆದುಕೊಂಡು ಪರಶುರಾಮನಾಗಿ ಅಧಮನನ್ನು ಕೊಂದು ಬರಬೇಕು ಹೌದೇನು ಮಾತೆ ಅಮ್ಮಯ್ಯ ಯುದ್ಧಕ್ಕೆ ಎಂದು ನೀನು ಹೋದಾಗ ಯುದ್ಧದಲ್ಲಿ ಗೆದ್ದು ಬರಬೇಕು ಒಂದು ಇಲ್ಲವೇ ಅಲ್ಲೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು ಅಮ್ಮಯ್ಯ ಅಹೋ ಜನನಿ ನಾನು ಎಷ್ಟು ಬಿದ್ದದಿಂದ ಹೇಳಿದ್ದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ ಅಮ್ಮಯ್ಯ ಈ ಸಮುದ್ರದ ನೀರಿನಲ್ಲಿ ಮುಳುಗಿದ್ದರು ಗುಹೆಯಲ್ಲಿ ಅಡಗಿದ್ದರು ಬ್ರಹ್ಮನ ಕರ ಕಮಲದಲ್ಲಿ ಮುತಗಿದ್ದರು ವಿಷ್ಣುವಿನ ವೃಕ್ಷದಲ್ಲಿ ಬಚ್ಚಿಟ್ಟುಕೊಂಡರು ಆ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದುಂಟೆ ಅಮ್ಮಯ್ಯ ಈ ನಿನ್ನ ಮಗ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯವು ನಿನಗೆ ಅರ್ಥವಾಗದು ಮಾತೆ ಬ್ರಹ್ಮಾಂಡವ ಬರದ ಮಂಡಲವ ತೆಗೆದ ಸಿಡಿಲ ಎಲ್ಲ ಸಿರಕ್ಕೆ ಹಬ್ಬಳಿಸಿದ ರಾಮ ಲೆಕ್ಕಿಸಿದ ಕಕ್ಕಲ ಈ ಕಡೆ ಮಾಡುವ
ಮಾತೆ ಕಂದ ಅಮ್ಮಯ್ಯ ನಿನ್ನ ಕಾರ ಜಯವಾನಂತ ಜಯದಾನದಿಂದ ಬೆಳಗುವನು ಈ ಪೀಠವನ್ನು ಅಲಂಕರಿಸಿ ನಿನ್ನ ಇಷ್ಟದಂತಾಗಲಿ ಮಾತೆ ಜಗತ್ ಪ್ರಖ್ಯಾತೆ ಬೆಳಗುವಿನ ಆರತಿಯ ದೇವತಾಯ ಜಯವಾಗಲಿ ನೀವು ಜಮದಗ್ನಿ ಹೌದು ಮಾತೆ ನಿನ್ನ ತಂದೆ ಅಗ್ನಿ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ಜಯಶೀಲನಾಗಿರುವ ಪುತ್ರ ಕೋಮಲಗಾತ್ರ ಬಳಿ ಬಳಿ ರಾಯಲೈ ಸಾರಥಿ ಉಪದಿ ನಮ್ಮ ತಂದೆಯಾದ ಜಮದಗ್ನಿ ಇರುವ ಬಳಿಗೆ ರಥವನ್ನು ಬಿಡು ಸಾರಥಿ ಸಿದ್ಧಾಗತೆ ನಿಮ್ಮಿಷ್ಟದಂತಾಗಲಿ ದೇವ ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ಸಕಲ ಸೌಭಾಗ್ಯ ಸುಪುತ್ರ ಸಲಮನ ಚರಿತ್ರ ಬಳಿರ ಕರಪಲ್ಲ ಮಠ ಬೆಲ್ಲ ಬೆಳೆದ ಧನುರ್ಧಾರಿಯಾಗಿ ರಾಜದಂತ ಹೊರಟನೆಂತ ಕಂಬನ ವಿಚಾರ ಆಲಿಸಬಿದ್ದನೆ ಮಹಾಮತಿ ವಂದನೆ ಅಹೋ ಪುತ್ರ ಅಹೋ ಅಪ್ಪಯ್ಯ ಯಾವ ಮಂಗಲದ ಕಾರ್ಯ ಸಾಧಿಸಲು ತನ್ನ ಪಲ್ಲವನ ಮುಂದೆ ಪಡೆದು ಧನುರ್ಧಾರಿ ಅಯ್ಯಪ್ಪನ ಹಾಕಿದ ಪಡೆಯದ ಗಕ್ಕನ ಉಕ್ಕುವ ರಾಜದಿಂದ ಹೋಗುವುದು ಎಲ್ಲಿಗೆ ಸುತ್ತದೆ ಅಜ್ಜನವೇ ಅಹೋ ತಂದೆ ಅಹೋ ಕುಮಾರ ಈ ದಿಗ್ವಲಯದ ಮುನ್ನಕ್ಕೆ ಬರುವ ಬಂಡರ ಜಗತ್ ಬಂಡರಾದ ಕ್ಷತ್ರಿಯ ಪುಣ್ಯ ದುಷ್ಟ ಕಾಂತ ವೀರಾರ್ಜುನರು ಎಲ್ಲ ಕತ್ತರಿಸಿರುವಂತೆ ಅಮ್ಮಯ್ಯ ಕುಮಾರ
ನಿನ್ನ ಮಂದ ಬುದ್ಧಿಯನ್ನು ಮರೆಮಾಡಿ ಕಾಮಧೇನಿನ ಆಸೆಯನ್ನು ಬಿಟ್ಟು ತರಲತೆಯ ಬಲಸಿರಿಯ ಶಾಂತಿ ಧಾಮವಾದ ಈ ಎಣ್ಣ ಆಶ್ರಮವನ್ನು ಬಿಟ್ಟು ಹೊರಡುವಾಗ ಮೂಢಮತೆ ಕೈಲಾಸಗಿರಿ ಹತ್ತಿರ ಬಂದವು ಆಗೋ ಅಂತ ನೋಡ ರಜತಂತ್ರಿ ಪರ್ವತವು ಎಷ್ಟು ಶೋಭಾಯಮಾನವಾಗಿ ಕಾಣುವುದು ನೋಡಿದೀಯಾ? ನೋಡಿದೀರೇವಾ? ಸಾರದೆ ಉಪದಿ ಸಕಲ ಋಷಿಗಳ ಕೋಡಿದ್ರೆ ಮೂರ್ತಿಗಳಲ್ಲಿ ಆನಂದ ಪರೀಕ್ಷೆ ಮಾಡಬೇಕೆಂದು ಕಳುಹಿಸಿದಾಗ ಮೃಗಮುನಿಯ ಆತನನ್ನು ಪ್ರತ್ಯಕ್ಷವಾಗಿ ಕಾಣಬಹುದೇ ನೋಡೆ. ಸಾರಥಿ ಆಗೋ ಅಂತ ನೋಡು. ನೋಡಿದೀನಿ ದೇವ. ಸರ್ಪದ ಮರಿಗಳಿಗೆ ಗರುಡ ಪಕ್ಷಿಗಳ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲ ಮೇಳದಂತೆ ಸಂರಕ್ಷಣೆ ಮಾಡುವುದು ನೋಡಿದೀಯ? ಎಲ್ಲ ಪರಿಚಾರಕ ಇತ್ತವ. ಇದೇ ನೋಡು ಶೀಲ ಸಮುದ್ರವ. ಈ ಸಮುದ್ರದ ನೀರಿನಲ್ಲಿ ಎಬ್ಬರಳ ಮಲಗಿಸಿ ನೋಡಿದರೆ ಶಿಲೆಯಾಗುವಂತೆ ಅಂತ ನೋಡು. ಯಾರಾದರೂ ಕೈಲಾಸಕ್ಕೆ ಬರುವರೆಂದು ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವಂತೆ. ಈ ಬೆಟ್ಟದ ವಿಶೇಷವೇನೆಂದರೆ ಏನು ದೇವ? ದುರ್ಗುಣವುಳ್ಳ ಮನುಜರ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕ ನಕ್ಕ ಒತ್ತರಂತ ಮುಂದಕ್ಕೋಗಲು ಸಾಧ್ಯವಾಗದೆ ಅಲ್ಲಿಂದ ಹಿಂದಿರುಗಿ ಹೋಗುವಂತೆ. ಅಲ್ಲ ಸಾರಥಿ ಅತ್ತ ನೋಡ. ರಾವಣನ ತನ್ನ 20
ಪರ್ವತವನ್ನೆತ್ತಿ ಶಿವನ ಒತ್ತಡಕ್ಕೆ ಮಣಿದು ಗೋಳಾಡುವ ಸ್ಥಾನ ಇದೆ ನೋಡಿ ಈ ಕೈಲಾಸ ಪರ್ವತವ. ನೋಡಿದ್ದೀನಿ ದೇವ. ಎಲ್ಲ ಸಾರಥಿ ಅದು ಅಲ್ಲಿ ನೋಡು. ನೋಡಿದ್ದೀನಿ ದೇವ. ಕಣ್ಣುವ ದುರ್ವಾಸ ನೀರಸ ಬೃಹಸ್ಪತಿ ಮುನಿಗಳ ತಪವನ್ನಾಚರಿಸಿದ ಪುಣ್ಯ ಸ್ಥಳವು ಇದೆ ನೋಡು. ಎಲ್ಲ ಸಾರಥಿ ಭೂಪತಿ. ನಾರದ ತುಮಕೂರ ನಂದೀಶ್ವರ ಬೃಂದೇಶ್ವರದಿಂದ ತೋರ್ಪು ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರನನ್ನು ಬಲಿಸಿ ತ್ರಿಶೂಲವು ಮರವಾಗಿ ಪಡೆಯುವುದಕ್ಕೆ ಈ ಭಾರ್ಗವ ರಾಮನ ಪರಶುರಾಮನಾಗುವುದಕ್ಕೆ ಆ ದುಷ್ಟಕಾರ್ತವೀರನ ಸಂಹಾರಕ್ಕೆ ಇಲ್ಲೇ ಕುಳಿತು ತಪಸ್ಸು ಮಾಡುವನ್ನು ನೋಡಲೇ ಸಾರದೆ ಆ ಶಿವನನ್ನು ಬಲಿಸುವುದಕ್ಕೆ ನಿಮ್ಮಿಟ್ಟರಂತಾಗಲಿ ಭೂಪತಿ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನ ಧಾರಾಗಿರಬಹುದು. ಯಾರಾಗಿದ್ದರೆ ಅಂತ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸಿದಂತ ಮಹಾ ಮಹಿಮವಂತಳು ನಾನಲ್ಲವೇ? ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನಾನು ಬಂದ ಸಂಗತಿಯನ್ನು ತಿಳಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹೋ ಸುಂದರ, ಏಳೇಳು ಮೇಲೆ. ಆಹಾ, ಇದೇನು ಆಶ್ಚರ್ಯ! ಈ ದಿನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳ ಧ್ವನಿಯಾಗುವುದು. ಈ ಸ್ತ್ರೀಯಳು ದಾರಾಗಿರಬಹುದು. ಅಜನನ ಪತ್ನಿಯಾದ ಸರಸ್ವತಿಯೋ, ಸುಜನರ ಪೊರೆಯುವ ಸಾಕ್ಷಾತ್ ಪಾಲಾಕ್ಷರ ಸತಿ ಪಾರ್ವತಿಯೋ, ಇಲ್ಲವೇ ವೈಕುಂಠ ವಾಸವನಾದ ವಿಷ್ಣುವಿನ ಸತಿ ಲಕ್ಷ್ಮಿಯೋ, ವನ ಮಧ್ಯದಲ್ಲಿ ಉದಿರಿ ಬಂದ ವನಲಕ್ಷ್ಮಿಯೋ, ಇಲ್ಲವೇ ಭೂದೇವಿ ಎಂಬುವಂತೆ ಕಾಣುವಳು. ಈ ತಾಯಿ ಎನ್ನ ಮೇಲೆ ಕರುಣೆ ತೋರಿ ಬಂದಿರುವ ಸಾಧ್ವಿ ನಾರಿಮಣಿಯಂ ಮಾತನಾಡಿಸುವನು. ಅಹೋ ಮಾತೃ ಸಮಾನನಾದ ಸ್ತ್ರೀಯಳೇ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಏನಿದ್ದರೂ ಎನ್ನ ಮುಂದೆ ಬರಮಾಟದ ವಿಸ್ತರಿಸಿ ಸ್ತ್ರೀ ಪುನಿತೆ ಸೌಭಾಗ್ಯನಾದೆ. ಅಹೋ ಸುಂದರ, ಅಹೋ ಸ್ತ್ರೀಯಳೇ, ನನ್ನನ್ನು ದಾರು ಎಂದು ಕೇಳಿದ? ನಿನ್ನನ್ನು ದಾರು ಎಂದು ಕೇಳುವ ಸ್ತ್ರೀಯಳೇ, ಸುರಲೋಕಕ್ಕೆ ಅಧಿಪತಿಯಾಗಿರುವ ದೇವೇಂದ್ರನ ಪ್ರೇಯಸಿ ಎನ್ನ ಹೆಸರು ಮೇನಕಾ ಎಂದು ಕರೆಯುವರು. ಓಹೋ, ನಿನ್ನ ಹೆಸರು ಮೇನಕವೇ? ಆದರೆ ಇಲ್ಲಿಗೆ ಬಂದ ಕಾರ್ಯವೇನು ಸ್ತ್ರೀ ಪುನಿತೆ? ಇಲ್ಲಿಗೆ ಬಂದ ಕಾರ್ಯವೇನೆಂದು ಕೇಳಿದೆಯಾ? ಹೌದು ಸ್ತ್ರೀಯರೇ.
ಅಹೋ ಸುಂದರ, ಅಹೋ ಸ್ತ್ರೀಯಳೇ, ಈ ಕೈಲಾಸಗಿರಿಯಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು. ನಿನ್ನ ಬಳಿಗೆ ನಾನು ಓಡೋಡಿ ಬಂದಿರುವೆನು. ಸುಂದರ, ಅಹೋ ಸ್ತ್ರೀಯಳೇ, ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು? ಸುಂದರ, ತಿಳಿಸು ನಿನ್ನ ವಿಚಾರ. ಅಮ್ಮ ಕಮಲಮುಖಿ ನಾನು ದಾರಂಬೆರೆ. ನೀನುದಾರು ಈ ಇಳ ಮಂಡಲದೊಳ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನಿಯ ಸಂಭೂತ ಪರಮ ಪ್ರಖ್ಯಾತ ಬಲಿರ ಪರಮ ಪತಿವ್ರತೆಯಾದ ರೇಣುಕಾದೇವಿಯ ಗರ್ಭದಲ್ಲಿ ಜನಿಸಿದ ಭಾರ್ಗವ ರಾಮನ ಸಿಕ್ಕಾದ. ಓಹೋ, ಭಾರ್ಗವ ರಾಮ. ಅಹೋ ಸ್ತ್ರೀಯಳೇ, ರಾಮ, ಇಂದು ರಾತರೊಳಾನೆ ಗಂಡುಗಲಿ ಎಂದ ಮಂಡೆ ಮತ್ತೆ ಅಂಡಲಿ ಬದುರುಳ ಕಾರ್ತವೆ ರಾತುರನ ಸಂಭಾರಕ್ಕೆ ತಕ್ಕವರ ಬೇಡಲು ಮಹಾದೇವನನ್ನು ಕುರಿತು ತಪಸ್ಸು ಮಾಡುವ ಕಾರಣ ಇಲ್ಲಿಗೆ ಬಂದಿರುವನು. ತಪಸ್ಸು ಮಾಡಲು ಬಂದಿರುವೆಯಾ? ಇಂತಹ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ಕಾರ್ಯದಾವುದು ಇರುವುದು. ಏನಿದ್ದರೂ ಎನ್ನ ಮುಂದೆ ಮರೆ ಮಾತದಷ್ಟು ವಿಸ್ತರಿಸ ಶ್ರೀಮುರಿತೆ, ಇಲ್ಲದಿದ್ದರೆ ಇಲ್ಲಿಂದ ಮರಿಯಾಗಿ ಹೋಗು ದೇವೇಂದ್ರ ರಾಣಿ ಪಡಿಬೇಡ. ರಾಮ, ಅಹೋ ಸ್ತ್ರೀಯಳೇ, ಭಾರ್ಗವ, ಮೇನಕ, ನಾನು ಇಲ್ಲಿಗೆ ಬಂದ ಕಾರಣವನ್ನು ಕೇಳುವೆಯಾ? ಹೌದು ಸ್ತ್ರೀಯಳೇ. ಕಾರಣವಿರುವುದು ಬಂದಿರುವೆನು. ಅದು ಯಾವ ಕಾರ್ಯವು ಸ್ತ್ರೀಯಳೇ? ಕೇಳಿದರೆ ನೆರವೇರಿಸಿ ಕೊಡುವೆಯಾ? ನೆರವೇರಿಸಿ ಕೊಡುವ ಕಾರ್ಯವಾದರೆ ನೆರವೇರಿಸಿ ಕೊಡುವನು, ಇಲ್ಲವಾದರೆ ಪರಸ್ತ್ರೀಯರಿಗೆ ಗೌರವ ಕೊಟ್ಟು ಕಳಿಸುವನು. ಹೌದೇ? ಹೌದು ಸ್ತ್ರೀಯಳೇ. ನಿನ್ನಿಂದ ನೆರವೇರುವ ಕಾರ್ಯವದು. ನನ್ನಿಂದ ನೆರವೇರುವ ಕಾರ್ಯ ಯಾವುದು ಸ್ತ್ರೀಯಳೇ? ಒಳ್ಳೆ ಹೇಳು ಸ್ತ್ರೀಯಳೇ. ರಾಮ ಬಂದು ನಾನು ನನ್ನ ತಾಯಿಯ ಆಜ್ಞೆಯ ಪ್ರಕಾರ ತಪಸ್ಸನ್ನು ಮಾಡುವನು ಬಂದಿರುವನಲ್ಲ, ಅದಕ್ಕಾಗಿ ನಿನ್ನ ಕಾರ್ಯ ವ್ಯರ್ಥವಾಯಿತು ಸ್ತ್ರೀಯಳೇ. ರಾಮ, ಏನಕ್ಕ? ನೀನು ಮನಸ್ಸು ಮಾಡಿದರೆ ಸಾರ್ಥಕವಾಗುವುದು. ಅದು ನಾನು ನಿನ್ನ ಕಾಮದಾಸೆಯನ್ನು ನೆರವೇರಿಸಿದರೆ ನನ್ನ ತಾಯಿಯ ಕತ್ತನ್ನು ಸಿಳಿದಂತಾಗುವುದು ಸ್ತ್ರೀಯಳೇ. ರಾಮ ಬಂದು ರಾಮ ಏನಕ್ಕ ಕಾಮಕಲ ಇರುವ ಪುರುಷನಾದರೆ ಒಡಂಬಡುವನು, ರಸಿಕತೆ ಇಲ್ಲದ ಪುರುಷನಾದರೆ ಎಲ್ಲನ್ನು ಧಿಕ್ಕಾರ ಮಾಡುವನು. ಭಾರ್ಗವ, ಅಹೋ ಮೇನಕ, ನೀನೆಂಥ ಪುರುಷನು? ನಾನೆಂಥ ಪುರುಷನಾದರೆ ನಿನಗೆ ಅದಕ್ಕೆ ಸ್ತ್ರೀಯರೇ? ರಾಮ, ಮೇನಕ, ಸ್ತ್ರೀ ಸುಖಕ್ಕಿಂತ ಅಧಿಕವಾಗಿರುವುದು ಈ ಭೂಮಿಯೊಳಗೆ ಮತ್ತೆ ಯಾವುದೂ ಇಲ್ಲ. ಅದು ಗೊತ್ತಿದ್ದರೂ ಸಹ ನನ್ನಂತ ಸ್ತ್ರೀಯರಿಗೆ ಎದುರುವೆಯಲ್ಲ.
ರೇಣುಕಾ ಕುಮಾರ ನೀನೆಂಥ ಧೀರ. ಅಯ್ಯೇ ವಾಸವನ ರಾಣಿ ಚತುರ್ಮಾಸಿನ ಬಲಜಾಡೆ. ಹೇ ಮೇನಕ, ರಾಮ ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲ ರಸಿಕನಾದರೆ ಒಡಂಬಡುವನು. ರಸಿಕತನವಿಲ್ಲದ ಪುರುಷನ ಒಡಂಬಡಲಾರದು. ಮೆಲ್ಲಗೆ ಇಂಥ ಕೀಳು ಮಾತು ಬಳಸಲು ಪ್ರಾರಂಭಿಸಿದೆಯೇ? ನಿನ್ನ ಮಾತನ್ನೇ ಹೇಳಿದೆ. ಹೇ ಸ್ತ್ರೀಯರ, ಈ ನಿನ್ನ ಮಾಯಾ ಜಾಲಕ್ಕೆ ಮರುಳಾಗುವ ಮಂಕುಮತಿ ನಾನಲ್ಲ. ಬಿಡುವುದೂ ಇಲ್ಲ. ಹೇ ಮೇನಕ, ಕೊರಳಲ್ಲಿ ಮುತ್ತೈದತನವೆಂಬ ತಾಳಿಗೆ ತೊಟ್ಟು, ಹಣೆಯ ಮೇಲೆ ಸಿಂಧೂರ ತಿಲಕವನ್ನಿಟ್ಟು, ಕೈಗೆ ತಿಳಿಯ ಕಾಕಿನ ಬಳಗನ್ನು ತೊಟ್ಟು, ಮೈಲಿಗೆ ಹಸಿರ ಬಟ್ಟದ ಕುಬುಸವನ್ನು ತೊಟ್ಟು, ಎತ್ತಟ್ಟು ಕಾಮನಾಟಕ್ಕೆ ಬಾಯಿತು ಕರೆಯುವುದು ಯಾವ ಧರ್ಮ ಉಂಟು? ಇದು ನನ್ನ ಮನದ ಗೊತ್ತು. ಹೇ ಸ್ತ್ರೀಯರ, ರಾಮ ನೀನು ಸುರಲೋಕದ ದೇವತೆಯಾಗಿ ಗಂಡನೇ ನನಗೆ ಬೆಳಕು, ಗಂಡನೇ ನನಗೆ ಸರ್ವಸ್ವ, ಗಂಡನೇ ನನಗೆ ಪ್ರತ್ಯಕ್ಷ ದೈವವನ್ನು ಗಂಡನ ಪಾದ ಪೂಜೆಯಲ್ಲಿ ಮುಕ್ತಳಾಗುವುದು ಬಿಟ್ಟು ಈ ರೀತಿ ಕಂಡ ಪುರುಷರನ್ನು ಸರಸ ಮಾಡದ ಬಾರ ಸುಂದರ ಕೂಡುಬಾ ಸಿದ್ಧಿರ ಅಂದರೆ ಇಲ್ಲಿ ಕುಳಿತಿರುವ ಸ್ತ್ರೀಯರು ಹೇ ಮೇನಕ, ಬಿಟ್ಟು ಬಿಡು ಈ ನಿನ್ನ ಕೆಟ್ಟ ಕಾಯಕ. ಭಾರ್ಗವ, ಮೇನಕ, ಒಲಿದು ಬಂದ ಹೆಣ್ಣನ್ನು ಒಲ್ಲೆ ಎನ್ನಬೇಡ. ಸಹಜವಾಗಿ ವಲ್ಲನವನು ಮೇನಕ. ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ಹೇ ಸ್ತ್ರೀಯರ, ಅದಕ್ಕಾಗಿ ನನ್ನನ್ನು ಒಲ್ಲೆ ಇರುತ್ತಿರುವೆ. ನಿನಗೆ ದುರದೃಷ್ಟ, ನಿನ್ನ ಗಂಡನಿಗೆ ಅದೃಷ್ಟ. ನಾನು ಹೇಳುವುದು ಕೇಳ ಬಲು ಸ್ಪಷ್ಟ. ಏನದು? ಈ ನಿನ್ನ ಕಾಮನಾಟಕ್ಕೆ ಬಾ ಎಂದರೆ ಬಲು ಕಷ್ಟ. ಇಲ್ಲದಿಂದ ಓಡಿದ್ದರೆ ಆಗುವುದು ನಿನ್ನ ಪ್ರಾಣ ನಷ್ಟ. ನನ್ನ ಪ್ರಾಣ ನಷ್ಟವಾಗುವುದೇ? ಹೌದು ಸ್ತ್ರೀಯರೇ, ನನ್ನ ಪ್ರಾಣ ಹೋದರೂ ಚಿಂತೆಲ್ಲ, ನಾನು ನಿನ್ನನ್ನು ಬಿಡುವುದಿಲ್ಲ. ನಾನು ನಿನ್ನನ್ನು ಕೂಡುವುದಿಲ್ಲ. ಮೇನಕ, ದೂರದಿಂದ ಮಾತಾಡ. ದೂರವಿದ್ದು ಮಾತಾಡದೆ ಸ್ತ್ರೀಯರೇ. ಪ್ರಿಯ, ಮೇನಕ, ನೀನು ಒಲ್ಲೆಯಲ್ಲೆಂದು ಹಿಂದಕ್ಕೆ ಹೋದರೆ ಸಹ ನನ್ನ ಮನಸ್ಸು ನಿನ್ನನ್ನೇ ಕೂಗಿ ಕರೆಯುತ್ತಿರುವುದು. ನನ್ನ ಮನಸ್ಸು ಏನಾಗುವುದು ನಿನಗೆ ಗೊತ್ತು ಸ್ತ್ರೀಯರೇ? ಏನ್ ಹೇಳುವುದು? ನನ್ನ ಎಡಗಾಲದ ಮೂಸಿ ನೋಡಬಾರದು ಹೇಳುತ್ತಿರುವ ಸ್ತ್ರೀಯರೇ. ರಾಮ, ಮೇನಕ, ನೀವೇ ಕಳ್ಳನ ಮಾತನ್ನಾಡಬೇಡ. ನೀನು ಇಲ್ಲ ಸಲ್ಲದ ಮಾತನ್ನಾಡಿದರೆ ಆ, ಶಿರಚ್ಛೇದನ ಮಾಡುವುದು ಖಂಡಿತ, ಗುರುವೆಟ್ಟಿಗೆ ನಿಶ್ಚಿತ. ನನ್ನ ಶಿರಚ್ಛೇದನ ಮಾಡಬೇಕಾದ್ರೆ ನನ್ನನ್ನು ಮುಟ್ಟಬೇಕಲ್ಲ. ನನ್ನ ಖಡ್ಗದಿಂದ ಮಾಡುವನು ಮೇನಕ. ಅದರಲ್ಲಿ ಖಡ್ಗವು ನಿನ್ನ ಕರದಲ್ಲಿ ಇರುವುದಲ್ಲ. ನನ್ನ ಕೈಯಿಂದ ಮಾಡುವನು ಮೇನಕ. ನಾದರೂ ನನ್ನನ್ನು ಮುಟ್ಟುವೆಯಲ್ಲ. ನನ್ನ ಖಡ್ಗ ಮುಟ್ಟುವನು ಮೇನಕ. ರಾಮ, ಪ್ರಿಯ, ಪ್ರಿಯ, ಮೇನಕ, ಹೇಳ್ಬೇನೆ ಕೇಳು. ಏನ್ ಚೆನ್ನಾಗಿ ಹೇಳು ಮೇನಕ. ಓ ಮೇನಕ, ರಾಮ, ಪ್ರಿಯ, ಹತ್ತಿರ ಬಾ. ಹತ್ತಿರ ಬಂದರೆ ಬ್ರಹ್ಮಚಾರಿ ಬಲ್ಮೆಯಿಂದ ಸುಟ್ಟು ಹೋಗುವ ಮೇನಕ. ಸುಟ್ಟು ಹೋಗುವನೆ. ಹೌದು ಸ್ತ್ರೀಯ, ನೀನು ಹತ್ತಿರ ಬಂದರೆ ಗೊತ್ತಾಗುದು ನಾನು ಸುಟ್ಟು ಹೋಗುವುದು, ನಿನ್ನಲ್ಲಿ ಪ್ರೀತಿ ಹುಟ್ಟುವುದೇ ಎಂದು. ಅದು ಎಂದಿಗೂ ಸಾಧ್ಯವಿಲ್ಲ ಸ್ತ್ರೀಯ. ರಾಮ, ಮೇನಕ, ಬಾರ ಬಾರ. ರಾಮ, ಮೇನಕ, ಇದು ಸರಿಯಲ್ಲ. ನಿನಗೆ ಇದು ಸರ್ವತ ಸರಿಯಲ್ಲ. ಹೌದೇ? ಹೌದು ಸ್ತ್ರೀಯರ, ನಿನ್ನ ಹಠವನ್ನು ಬಿಟ್ಟು ನಿನ್ನ ಹತ್ತಿರಕ್ಕೆ ಬಾ. ನಾನು ಹಠ ಮಾಡುತ್ತಿಲ್ಲ ಸ್ತ್ರೀಯರೇ, ತಪಸ್ಸು ಮಾಡಲು ಬಂದಿರುವೆ. ತಪಸ್ಸು ಮಾಡುವ ವಯಸ್ಸಲ್ಲ. ನೀನು ಪರಪುರುಷರ ಬೇಡುವ ವಯಸ್ಸು ನಿನ್ನದಲ್ಲ. ಮತ್ತಿನ್ಯಾವ ವಯಸ್ಸಲ್ಲಿ? ಮದುವೆ ಆದರೂ ಕೂಡ ಪರಪುರುಷರನ್ನು ಬೇಡುವೆಯಲ್ಲ ನೀನು ಸ್ತ್ರೀಯರ. ರಾಮ, ಮೇನಕ, ಬಾರ ಬಾರ.
ಪ್ರಿಯಾ ಅಹೋ ಮೇನಕ ನಲ್ಲ ಹೇ ದೇವೇಂದ್ರನಲ್ಲ ಭಾರ್ಗವ ಹೇ ದೇವೇಂದ್ರನ ಪಟ್ಟಧರಿಸಿ ಜಮದಗ್ನಿ ಕುಮಾರ ಹೇ ದೇವೇಂದ್ರನ ಪಟ್ಟಧರಿಸಿ ರೇಣುಕ ನಂದನ ದೇವೇಂದ್ರನಲ್ಲ ಅದು ಗೊತ್ತು. ಅದು ಗೊತ್ತಿದ್ದರೆ ಪರಪುರುಷರನ್ನು ಬೇಡವೆಯಲ್ಲ ನೀನಂತ ಸ್ತ್ರೀಯಲ್ಲ ಪರಪುರುಷರನ್ನು ಬೇಡಿಲ್ಲ, ನಿನ್ನನ್ನು ಬೇಡುತ್ತಿರುವೆ. ನಾನೇ ನಿನಗೆ ಹಚ್ಚಿದವನ ಮೇನಕ ನೀನು ಇನ್ನು ಮನದಲ್ಲಿ ಇದ್ದವನು. ಹೇ ಸ್ತ್ರೀಯಳ ರಾಮ ಮದುವೆ ಗಂಡನನ್ನು ಕೂಡಿದರೆ ಸಂಸಾರ, ಕಂಡ ಪುರುಷರನ್ನು ಬೇಡಿದರೆ ವ್ಯಭಿಚಾರ, ತಿಳಿದುಕೊಳ್ಳಿದರೆ ಸಾರ ನಿನ್ನ ಬಾಳು ಬಯಲಾಗುವುದು. ಹಿಡಿಯೋಣ. ಅಲೋ ಭಾರ್ಗವ ರಾಮ. ಹೇ ಸ್ತ್ರೀಯಳ, ಅಹೋ ಪ್ರಿಯ, ಹೇ ದೇವೇಂದ್ರ ಎಣ್ಣು ಮಣ್ಣು ಮಣ್ಣು ಇವು ಮೂರು ಒಲಿದು ಬರಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ. ಆ ಪುಣ್ಯ ನಿನ್ನಲ್ಲಿರುವುದು ನಾನು ಒಲಿದು ಬಂದಿರುವೆನು. ಇದನ್ನು ನೀನು ಅರ್ಥ ಮಾಡಿಕೊಳ್ಳದೆ ಇಲ್ಲ ಸಲ್ಲದ ಮಾತನ್ನ ಮಾತನಾಡಿ ವ್ಯರ್ಥ ಸಮಯವನ್ನು ಕಳೆಯಬೇಡ. ಪ್ರಿಯ, ನಿನ್ನ ಮೇಲೆ ಪ್ರೀತಿ ಇಟ್ಟು ಕಣ್ಣಿಟ್ಟು ಬಾಯ್ಬಿಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸೆಂದು ಬೇಡಿಕೊಳ್ಳುವೆನು. ರಾಮ, ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಹೇ ಎಣ್ಣೆ ಅಂತದ ಇಲ್ಲದಿರುವ ಕಡೆ ಲಜ್ಜವನ್ನರಿಸಿ ಕಲ ತೋರಿಸಿ ಗುರಿ ತಪ್ಪದಂತೆ ಎನ್ನನ್ನು ನೋಡುವುದೆಂದು ದೈವಶಕ್ತಿಯಲ್ಲಿ ಉಪದೇಶ ಮಾಡಿದೆ. ಹೇ ಮೇನಕ ಸ್ವತೋರವೆಂದು ಮಾತಾಡು. ಸ್ವಚ್ಛವಾದ ಬೆಳದಿಂಗಳ ಕಾಂತೆಯನ್ನು ಮುಚ್ಚಿಸಿ ಆನಂದದ ಸುಖವನ್ನು ಮಾಡಿಸಿ ಚಿತ್ತಬಂದಿಗಳಿಗೆ ಕವಚ ತೊಡಿಸಿ ಜಾಗೃತಾವತ್ತರೆ ಧರಿಸಿದರೆ ಸಿದ್ಧಾಂತಕ್ಕೆ ಬಲಿಯಾಗುವುದೆಂದು ತಿಳಿದಿರುವೆಯ. ಹೇ ಮೂರ್ಖರೇ, ರಾಮ, ಈ ನಿನ್ನ ತಂತ್ರವು ಎನ್ನ ಮುಂದೆ ನಡೆಯಲಾರದ ಮಂಗಮದ ನಾರಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಇಲ್ಲಿ ನೀ ಬಂದಿರುವ ದಾರಿ. ಪ್ರಿಯ, ಹೇ ಮೇನಕ ನಾನು ಬಂದ ದಾರಿಯಲ್ಲಿ ಹಿಡಿಯುವುದು ನಿನಗೆ ಗೊತ್ತಿರುವುದು. ಅದನ್ನು ಬಿಟ್ಟು ನನ್ನ ಆಸೆಯನ್ನು ಪೂರೈಸು. ನೀನು ಅಡ್ಡ ದಾರಿಯನ್ನು ಹಿಡಿಯುವುದು ಬಿಟ್ಟು ನಿನ್ನ ಮಂದಿರ ದಾರಿ ಹಿಡಿಯಂತ ಹೇಳುವನು ಮೇನಕ. ಆಹಾ, ಹೌದು ಸ್ತ್ರೀಯರೇ? ರಾಮ, ಮೇನಕ ಮಾಗಿದ ಹಣ್ಣನ್ನು ತಿನ್ನುವುದಕ್ಕೆ ಪುಣ್ಯ ಮಾಡಿರಬೇಕು. ಹೇ ಸ್ತ್ರೀಯರೇ, ರಾಮ, ಸ್ಮಶಾನದಲ್ಲಿ ಬೆಳೆದ ಮತ್ತಿಗೆ ಹೂವನ್ನು ಮುತ್ತೈದೆಯರು ಮುಡಿಯಲಾರರು, ಅದು ಗೊತ್ತು. ನಂತರದ ನೀರನ್ನು ಸ್ನಾನಕ್ಕೆ ಉಪಯೋಗಿಸಲಾರರು, ನಿನ್ನಂತ ಮೂರು ಬುಟ್ಟಿಯನ್ನು ಸಂಸಾರಕ್ಕೆ ಬಳಸಲಾರರು ಸ್ತ್ರೀಯರೇ. ಭಾರ್ಗವ ರಾಮ, ಹೇ ದೇವೇಂದ್ರನ ಪಟ್ಟದಲ್ಲಿ ಜಮದಗ್ನಿಯ ಕುಮಾರ, ಹೇ ದೇವೇಂದ್ರನಲ್ಲಿ ನಾನು ಇದುವರೆಗೂ ನಿನ್ನ ಮುಂದೆ ಹೇಳಿದ್ರೆ ಹೇಗಾಯ್ತು ಗೊತ್ತೇ? ಅದು ಹೇಗಾಗುವುದು ಗೊತ್ತು ಮೇನಕ? ಕೋಳಿಯ ಕಾಲಿಗೆ ಗೆಜ್ಜೆ ಕಟ್ಟಿ ಸಿಂಹಾಸನದ ಮೇಲೆ ಕುಳಿಸಿದರೂ ಸಹ ಅದು ಹೋಗಿ ತಿಪ್ಪೆ ಕೆದರುವುದು ಬಿಟ್ಟಿದೆ. ಅದರಂತೆ ಸುಂದರವಾದ ಹೆಣ್ಣು ಗಂಡು ನಿನ್ನಲ್ಲಿ ಬೇಡಿಕೊಂಡರೂ ಸಹ ನಿನ್ನಲ್ಲಿ ಪ್ರೇಮ ಹುಟ್ಟುವೆ. ಅಯ್ಯೇ ಪ್ರಿಯರೇ, ಇನ್ನು ನೀನು ಹತ್ತು ಮೀರಿದರೆ ನಿನ್ನ ಶಿರಚ್ಛೇದನ ಮಾಡುವುದು ಖಂಡಿತ. ಛೇದನ ಮಾಡುವೆ. ಹೌದು ಪ್ರಿಯರೇ, ದೂರ ನಿಂತು ಮಾತನಾಡು. ಸಹಜವಾಗಿ ಇನ್ನು ಹತ್ತು ಮೀರಿದರೆ ಸಹಜವಾಗಿ ಮಾತನಾಡುವುದರಿಂದ.
ನನ್ನಲ್ಲ, ದೇವೇಂದ್ರನಲ್ಲ, ಚಿತ್ತವೆಂಬ ಆಕಾಶದಲ್ಲಿ ನೀವೆಂಬ ತೊಟ್ಟಿಲಲ್ಲಿ ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ನಿನ್ನ ಹಠವನ್ನು ಬಿಟ್ಟು ಎನ್ನ ಪ್ರೇಮವನ್ನು ಒಪ್ಪಿಕೋ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಅಯ್ಯೇ ಚಂಪಾರಿಯ ಸಖಿ, ನೀನಂತ ನೀಚ ಬುದ್ಧಿಯ ಆಧಾರದ ನಾಯಕಿ. ಹೇ ಮೇನಕ, ನಿನ್ನ ಮನದ ಕಾಮದಾಸೆಯನ್ನು ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯನ್ನು ಅಡಗಿಸ. ಇಂದು ನಿನ್ನ ಕಾಮನಾಟಕ್ಕೆ ಬಾಬಾ ಎನ್ನ ಸತ್ತನ್ನು ಅಡಗಿಸ. ಇಂಥ ದುರ್ಭಾಷೆಗಳು ನಿನ್ನ ನಾಲಿಗೆಗೆ ಬೀಗವನ್ನಾಕಿದೆ. ಹೇ ಪ್ರಿಯರೇ, ಈ ಸದ್ಗುಣ ಸಂಪನ್ನನು ಈ ನಿನ್ನ ಮುನಿಕುಮಾರನು ಈ ನಿನ್ನ ಮೈಮಾಟಕ್ಕೆ ಬಳಸುವರ. ಈ ನಿನ್ನ ಕೆಟ್ಟ ಬುದ್ಧಿಯನ್ನ ತೊರೆದು ಬರ ಹಾಗೆ ಕಾಮವಾದ ಬೇಡ ಬೇಡ ಮಾಡಿದ್ರೆ ಎಲ್ಲ ಕೂಡಲೇ. ಪ್ರಿಯ, ಹೇ ಮೇನಕ, ಭಾರ್ಗವ, ಹೇ ಪ್ರಿಯ, ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಹಾಲು ಇದ್ದಾಗ ಹಬ್ಬ ಮಾಡಬೇಕು, ಯೌವನವಿದ್ದಾಗ ಸುಖ ಪಡಬೇಕು. ನಿನ್ನಂತ ಮೂರು ಬಿಟ್ಟವರಿಗೆ ಮಾನವರ್ಯಾದಿರಬೇಕು. ಭಾರ್ಗವ, ಹೇ ಮೇನಕ, ಅದರಂತೆ ನಿನ್ನಲ್ಲಿ ಪ್ರೀತಿ ಪ್ರೇಮ ಎನ್ನುವುದು ಇರಬೇಕು. ನಾನು ಪ್ರೀತಿ ಪ್ರೇಮ ಎಲ್ಲವನ್ನು ತ್ಯಜಿಸಿ ತಪಸ್ಸು ಮಾಡಲು ಹೊರಟಿರುವಂತೆಯೇ. ನೀಡಿ ಈ ರೀತಿ ಆರಾಡುತ್ತಿರುವುದನ್ನು ನೋಡಿದರೆ ನನಗೆ ಯಾಕೋ ಅನುಮಾನ ಬರುತ್ತಿರುವುದು, ನೀನೇನು ಪುರುಷನ ಅಥವಾ ಹೇ ಮೇನಕ, ಭಾರ್ಗವ. ದೇವೇಂದ್ರ ಪಟ್ಟದ ಹ್ಮ್. ಹೇ ಪ್ರಿಯ, ಹ್ಮ್. ಗಂಡನನ್ನು ಕೂಡಿದರೆ ಸಂಸಾರ. ಹೇ ಪ್ರಿಯ, ಆಗಲೇ ಹೇಳಿದೆ ಬಿಡು. ಎನ್ನ ತಪಸ್ಸನ್ನು ಕೆಡಸಲು ಬಂದು ಎನ್ನನ್ನು ಮುಟ್ಟಿದರೆ ಸುಟ್ಟು ಹೋಗುವ ನಾರಿ. ಹೆಣ್ಣು ಕುಲಕ್ಕೆ ನೀನೊಂದು ಅಪಚಾರಿ. ಅಲ್ಲೇ ನಿಂತು ಮಾತನಾಡಿ ಬಡಿಬಾರದವನ್ನಾರೆ. ಭಾರ್ಗವ, ನನ್ನನ್ನು ವೈಯಾರೆಂದರೆ ನಿನ್ನನ್ನು ತಯಾರು ಮಾಡಿಬಿಡುವೆನು. ನನ್ನನ್ನು ಕೂಡು ಬಾ ಎಂದರೆ ಇದನ್ನು ಅನ್ನುವೆ, ಇನ್ನೊಂದು ಅನ್ನುವೆ, ಮತ್ತೊಂದು ಅನ್ನುವೆ. ನೀನು ಒಳ್ಳೆ ಅಂದರೆ ನಾನು ಇದನ್ನು ಹೇಳುವೆ, ಮತ್ತೊಂದು ಹೇಳುವೆ, ಮಗನೊಂದು ಹೇಳುವೆ. ಪರಪುರುಷರನ್ನು ಕೂಡು ಬಾ ಎನ್ನುವೆಲ್ಲ ಏನು ಸಾಧಿಸುವೆ? ರಾಮ, ಹೇ ಮೇನಕ, ನನ್ನ ಮನದ ಆಸೆಯನ್ನು ತೀರಿಸಿಕೊಳ್ಳುವೆ. ನಿನ್ನ ಮನದ ಆಸೆಯನ್ನು ನಿನ್ನ ಬಂಡನಾದ ಗಂಡ ದೇವೇಂದ್ರ ನೆರವೇರಿಸುವಾಗ ಅವನ ವಿಚಾರ ನಿನಗೇಕೆ? ಅವನು ಕಂಡ ಎಣ್ಣನ್ನು ಸೇರಿಕೊಂಡು ನಿನ್ನಂತ ಸುಂದರಾಂಗಿಯನ್ನು ತರಿಸಲು ಅವನಿಂದಾಗಲಿಲ್ಲ ಮೇಲೆ. ನಿನಗಾಗುತ್ತಿಲ್ಲವಲ್ಲ ಅವನ ವಿಚಾರ ನೀವೇನು ಮಾಡುವುದು ತೆಗೆದುಕೊಳ್ಳು. ಹೇ ಪ್ರಿಯ, ಅವನು ನಿನ್ನನ್ನು ನೋಡಿಕೋ. ಇನ್ನು ನಾನು ನಿನ್ನ ಬಳಿಗೆ ಬಂದಿರುವೆನು, ನೀನು ನನ್ನ ಮನಸ್ಸನ್ನು ತಣಿಸಲು ನಿನ್ನಿಂದ ಆಗುವುದಿಲ್ಲವೇ? ಹೇ ಮೇನಕ, ಭಾರ್ಗವ, ಇನ್ನು ದೇವೇಂದ್ರನ್ನು ಬಿಟ್ಟು ಹಲವಾರು ಪುರುಷರನ್ನು ಶೀಲೆ ಕಡಿಸಿಯಲ್ಲ, ಅವರ ಬಳಿಗೆ ಹೋಗಿ ಕೇಳಲು ನೆರವೇರಿಸುವರ. ಭಾರ್ಗವ, ಮೇನಕ, ಅವೆಲ್ಲ ವಿಧಿ ಲಿಖಿತ. ಹೇ ಪ್ರಿಯ, ಭಾರ್ಗವ, ಮೇನಕ, ಹೇಳಲೆ ಅದು ಚೆನ್ನಾಗಿ ಹೇಳು ಮೇನಕ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ತಂದಿರಂತೆ ಕೂಡಲೇ ನಾನು ಹಾಲು ನಾನು ನೀನು ಸೇರಿ ಮಳೆ ಬಾರ ನನ್ನ ಹಾರೆ ನರದ ನನ್ನ ಹಣ್ಣದ ನನ್ನ ಹಾರೆ ನರದ ನನ್ನ ಹಣ್ಣದ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು
ಸುಮ್ಮನ ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗ. ವ್ಯರ್ಥವಾಗಿ ಇವತ್ತು ಕಳೆದಿರ. ಹೇ ನಾರಿ, ಇನ್ನು ನೀನು ಇದ ರೀತಿ ನನಗೆ ಹಠ ಮಾಡಿದರೆ ನನಗೆ ಪಾಪ ಬಂದರೂ ಚಿಂತೆ ಇಲ್ಲ. ಎನ್ನ ತಪಸ್ಸಿಗೆ ವಿಘ್ನ ತಂದಿರುವ ನಿನ್ನನ್ನು ಸಂಹರಿಸಿ ಬಿಡುವರೆ. ಹೇ ಪ್ರಿಯರೇ, ಬ್ರಹ್ಮಚಾರ್ಯ ಬಲ್ಬೆ ಎಂಬುದು ಈ ಜಗತ್ತಿಗೆ ತೋರ್ಪಡಿಸುವನ ಎನ್ನನ್ನು ರೊಚ್ಚಿಗಳಿಸದೆ ಸುಮ್ಮನೆ ನಡಿ. ಹೇ ಮೇನಕ, ಬಳಿ ಸಾರದೆ ಈ ಮೂರ್ಖ ಸ್ತ್ರೀಯರ ಹೋದರಷ್ಟು ಇಲ್ಲವೇ ಇಲ್ಲಿಯ ಬಿದ್ದು ಉರುಳಾಡಿದರೆ ಇವಳ ಕಾಮನಾಟಕ್ಕೆ ಬ್ರಹ್ಮಚಾರಿ ಎಂಬ ಗಟ್ಟಿ ಮನಸ್ಸು ಕರಗುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ಹೌದು ದೇವ. ಆದ ಕಾರಣ ಈಗಲೇ ಆ ಶಿವಲಿಂಗವನ್ನು ಪೂಜಿಸಿ ತಪಸ್ಸಿಗೆ ಕೂಡುವನು ನೋಡಲೇ ಸಾರದೆ ಪೂಜೆಗೆ ಕೂಡುವನು ಜಾಗೃತಿ. ಕುಮಾರ, ಅದೇ ದೇವೇಂದ್ರನ ಪಟ್ಟ ಧರಿಸಿ ಮೆಚ್ಚಿದನು ಈ ನಿನ್ನ ದೃಢ ನಿರ್ಧಾರ. ನಿನ್ನಂತ ಕೆಟ್ಟ ಬುದ್ಧಿ ಸ್ತ್ರೀಯರು ಮೆಚ್ಚಲೇಬೇಕು. ನಿಜವಾದ ಬ್ರಹ್ಮಚಾರಿಗಳೇ ನೀನೇ ಅಲ್ಲವೇ? ಹೌದು ಮೇನಕ. ನಿನ್ನ ತಪಸ್ಸನ್ನು ಕೆಡಿಸಲು ನಾನಿಲ್ಲಿಗೆ ಬಂದೆ. ನೀನೇ ಗೆದ್ದೆ, ನಾನೇ ಸೋತೆ. ನೀನು ಹೀಗಿಂದೀಗಲೇ ಹೋಗಿ ಆ ಪರಶುವಿನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿವೀ ರಾಜನನ್ನು ಜಯಿಸಿ ಬಾ ರಾಮ. ಜಗವೇ ಕೊಂಡಾಡಲಿ ನಿನ್ನ ನಾಮ. ಒಳ್ಳೆ ಬಾಬಾ ರೇಣುಕಾ ದೇವಿ. ಬಳಿ ಸಾರದೆ ಎನ್ನ ತಪಸ್ಸನ್ನ ಕೆಡಿಸಲು ಬಂದ ಮೇನಕ ಹೊರಟುವುದು. ಹೌದು ದೇವ. ನಾನಿನ್ನ ಏಕಾಗ್ರತೆಯಿಂದ ಆ ಪರಶಿವನ ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಳ್ಳುವನು ನೋಡಲೇ ಸಾರದೆ ಆ ಸೋಮ ಮಾಡಿಸುವ ಜಾಗೃತೆ. ನಿಮ್ಮ ಹೆಸರಿನಂತಾಗಲಿ ಭೂಪತಿ. ಭೂಪತಿ, ಎನ್ನ ಪಾಪ ಪರಿಹಾರಕ್ಕಾಗಿ ರೇವಣ ನದಿಗೆ ತೆರಳಿ ಸ್ನಾನ ಮಾಡಿ ಪರಮೇಶ್ವರನ ಪೂಜೆ ಮಾಡೋ ಕಾರಣ ಜಾಗೃತಿಯಿಂದ ಸ್ನಾನಕ್ಕಾಗಿ ಎನ್ನರದು ಬಿಡಿ ಸಾರದೆ. ನಿಮ್ಮ ಹೆಸರಿನಂತಾಗಲಿ ದೇವ. ಮಹಾದೇವ. ಅಹೋ ಜಗದೀಶ್ವರ ಅಹೋ ಜಗದೀಶ್ವರ ಗಂಗಾಧರ ಗೌರಿಯವರ ಪರಮೇಶ್ವರ, ನಿನಗೆ ತಿಳಿಯದ ಕಾರ್ಯವು ಧಾವುದಿರುವುದು. ಈ ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದವನಾದ ಕಾರ್ತವೀರನ ಅಹಮ್ಮನಿಂದ ಸಜ್ಜನರನ್ನು ಬಾಧಪಡಿಸುತ್ತಿರುವನು. ಆದ ಕಾರಣ ನಿನ್ನ
ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಎನಗೆ ದಯಪಾಲಿಸಿದರೆ ಆ ಮದಂಧನಾದ ದುರುಳಕಾರ್ತ ವೀರಾರ್ಜುನನನ್ನು ಸಂಹರಿಸಿ ಸಜ್ಜನರಿಗೆ ಬಂದ ಆಪತ್ತನ್ನು ಪರಿಹರಿಸಿ ತದನಂತರ ನಿನ್ನ ತ್ರಿಶೂಲವನ್ನು ನಿನಗೆ ಹಿಂತಿರುಗಿಸುವನು ದೇವ. ಇಷ್ಟೇ ಎನ್ನ ಭಿನ್ನಪವ. ಅಹೋ ಪರಮಾತ್ಮ, ಮೂಲವನ್ನು ಪರಶುವನ್ನಾಗಿ ಮಾಡಿಕೊಳ್ಳುವೆನೋ ತೆಗೆದುಕೋ. ಯಾವ ಮಾತು ಕೊಡುವ ಮುನ್ನ ಎಚ್ಚರ ಇರಬೇಕು. ಅದೇನು ಪರಮಾತ್ಮ? ನಿನಗೆ ನೆನಪಿರಲಿ, ಯಾವ ಕಾರಣಕ್ಕಾಗಿ ವಚನ ಕೊಡುವ ಮೊದಲು ವಚನ ಮಾಡಿಕೊಡು. ಪರಶುರಾಮನೇ, ನೀನು ತೆರಳು ಬೇಗನೆ. ಅಹೋ ದೇವ, ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವನು ದೇವ. ದಿವ್ಯ ಪ್ರಭಾವ ಬಳಿರಾಯರಾಗಿ ಸಾರದೆ ಆ ಪರಮಾತ್ಮನನ್ನು ಮೆಚ್ಚಿಸಿ ಆತನ ಕರದಲ್ಲಿರುವ ತ್ರಿಶೂಲವನ್ನು ಪರಶುವನ್ನಾಗಿ ಪಡೆದುಕೊಂಡು ಬಂದಿರುವನು. ಈಗ ನಮ್ಮ ಪಿತಾ ಮಾತೆಯರನ್ನು ಕಂಡು ವಂದನೆಯ ಮಾಡಿ ಆಶೀರ್ವಾದವನ್ನು ಪಡೆದ ಆ ಕ್ಷತ್ರಿಯ ಪುಣ್ಯ ಕಾಂತ ವೀರನನ್ನು ಸಂಹರಿಸುವರು. ಈಗ ನಮ್ಮ ತಂದೆ ತಾಯಿ ಬಳಿಗೆ ಬೇಗಂದ ಒಣ್ಣವನ್ನು ನಡಿ ಸಾರದೆ ಬಲು ಜಾಗ್ರತೆ. ಸಮಯವಾಯಿತು. ಪತಿಯ ಪಾದ ಪೂಜೆಗೆ ನಾನು ಏನನ್ನು ತೆಗೆದುಕೊಂಡು ಹೋಗಬೇಕು. ಇದೇನು ಆಶ್ಚರ್ಯ! ನದಿಯ ದಂಡದಲ್ಲಿ ಯಾರೋ ಬಂಗಾರದ ಗಂಟನ್ನು ಬಿಟ್ಟು ಹೋಗಿರುವಳು. ಈ ಬಂಗಾರದ ಗಂಟು ಯಾರು? ಯಾರು ಇವರಿಲ್ಲಿ? ಹೇ ಪರಮ ಮಾತಂಗಳ ಮಾಹಿಷ್ಮತಿ ನಗರದ ರಾಜನ ಸತಿಯೇ, ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಲು ಬಂದಿರುವೆಯೋ ನಾನೇ ಸೋರೆ? ಅರ್ಥವಿರಾರ್ಥನ ಕಳುವು ಮಾಡುವುದಕ್ಕೆ ಬಂದಿರುವುದು ತಿಳಿದುಕೊಂಡಿರುವೆಯಾ? ಇನ್ಯಾತಕ್ಕೆ ಬಂದಿರುವೆಯೋ? ಏನು ಕೇಳು. ಅದೇನು ಚೆನ್ನಾಗಿಯೋ? ಇದಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ಚಿನ್ನದ ಆಭರಣವನ್ನು ತವರು ಮನೆಯಲ್ಲಿ ಮರೆತು ಬಂದಳು ನಾನು. ಕಂಡಿಯ ಕಾರ್ಥವೀರಾರ್ಜುನ. ನಾನೇ